ಓಕೆ ವೀಕ್ಷಕರೇ, ಈಗ ಇವತ್ತು UPSC ಎಕ್ಸಾಮ್ ರಿಸಲ್ಟಲ್ಲಿ ಕರ್ನಾಟಕದ ಇನ್ನೊಬ್ಬರು ಇದ್ದಾರೆ, ಡಾಕ್ಟರ್ ಭಾನುಪ್ರಕಾಶ್ ಅಂತ ಹೇಳಿ. ಇವರು ಕೂಡ 6ನೇ ರ್ಯಾಂಕನ್ನು 600 ರ್ಯಾಂಕ್ನ ತೊಗೊಂಡಿದ್ದಾರೆ. ಸೊ ಇವರು ಕೂಡ ಒಂದು ಹೆಮ್ಮೆ ಕ್ಷಣ. ಹೇಗಿದೆ ಇವತ್ತಿನ ಖುಷಿ ಹೆಂಗಿದೆ ಅಂತ ಕೇಳೋಣ. ಸರ್, ಇವತ್ತು ನೀವು ಕೂಡ UPSC ರಿಸಲ್ಟಲ್ಲಿ 600 ರ್ಯಾಂಕಿಂಗ್ ತೊಗೊಂಡಿದ್ದೀರಾ. ಸೊ ಹೇಗಿದೆ ನಿಮ್ಮ ಖುಷಿ? ನ್ಯಾಚುರಲಿ ತುಂಬಾ ಖುಷಿ ಇದೆ ಸರ್ ರ್ಯಾಂಕ್ ಬಂದಿರೋದಕ್ಕೆ. ಬಟ್ ನಾನು ಆಲ್ರೆಡಿ ಇಂಡಿಯನ್ ಪೊಲೀಸ್ ಸರ್ವಿಸಲ್ಲಿ IPSನಲ್ಲಿ ಇರೋದ್ರಿಂದ ಸರ್ವಿಸ್ ಏನು ಅಪ್ಗ್ರೇಡ್ ಆಗೋ ಚಾನ್ಸಸ್ ಅಷ್ಟಾಗಿಲ್ಲ ಸರ್. ಕಳೆದ ಬಾರಿ ಆಲ್ರೆಡಿ ನಾನು ಸರ್ವಿಸಲ್ಲಿ ಇದ್ದೀನಿ IPSನಲ್ಲಿ. ಓಕೆ ಸರ್, ಈಗ ಆಲ್ರೆಡಿ IPSಲ್ಲಿ ಇದ್ದು ಕೂಡ ನೀವು UPSC ಎಕ್ಸಾಮ್ ಮತ್ತೆ ಬರೆದ್ರಿ. ಸೊ ಯಾಕೆ ಈ ಥರ? ಅದೇ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IASಗೆ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದ್ವಿ ಸರ್. ಬಟ್ ರ್ಯಾಂಕ್ ಅದು ಲಾಸ್ಟ್ ಟೈಮಿಂದ ಸ್ವಲ್ಪ ಕಮ್ಮಿ ಬಂದಿದೆ ಈ ವರ್ಷ, ನೋಡಬೇಕು ಮುಂದೆ. ಓಕೆ ಸರ್, ಈಗ ನೀವು 600 ರ್ಯಾಂಕ್ ಬಂದಿರ. ಸೊ ಫ್ರೆಷರ್ಸ್ ಈಗ ಹೊಸದಾಗಿ ನಾನು IPS ಮಾಡಬೇಕು, ನಾನು IAS ಆಗಬೇಕು ಅಂತ ಬರೋಂಥ UPSC ಎಕ್ಸಾಮ್ ಬರೆಯೋಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗಿ ಯಾವುದೇ ಮಾಧ್ಯಮದಲ್ಲಿ ಓದೋರಾಗಿರ್ಬೋದು ಅಥವಾ ಯಾವುದೇ ಭಾಗದಿಂದ ಬರುವಂಥ ಗ್ರಾಮೀಣ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ರಿಗೂ ಕೂಡ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತೂ ಖಂಡಿತ ಇದೆ UPSCನಲ್ಲಿ. ಸೊ ಅವರ ಒಂದು ಕಠಿಣ ಪರಿಶ್ರಮದ ಮೇಲೆ ಡೆಫಿನೆಟ್ಲಿ ಡಿಪೆಂಡ್ಸ್, ಅವರೊಂದು ಶ್ರಮದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾರು ಬೇಕಾದರೂ ಧೈರ್ಯ ಮಾಡ್ಬೋದು ಅಂತ ಹೇಳಿ ಇಷ್ಟ. ಸರ್, ಈಗ ಬೆಂಗಳೂರಲ್ಲಿ IAS ಸರ್ಟಿಫೈ ಅಕಾಡೆಮಿ ಹೊಸದಾಗಿ ಈಗ ಲೀಡಿಂಗ್ ಆಗಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೊಸದಾಗಿ ಬಂದಿದೆ ಸರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನಿಮ್ಮ ಪ್ರಕಾರ ಈ ಹಳ್ಳಿಯಿಂದ ಬರೋಂಥ ಸ್ಟೂಡೆಂಟ್ಸ್ಗೆ ಸೊ ಏನು ನಿಮ್ಮ ಒಂದು ಮೋಟಿವೇಶನ್ ಸ್ಪೀಚ್ ಏನು ಹೇಳ್ತೀರಾ? ಸರ್, ನಾನು ಆಗಲೇ ಹೇಳ್ದಂತೆ ಹಳ್ಳಿಯಿಂದ ಬಂದಿದ್ದು, ಸಿಟಿಯಿಂದ ಬಂದಿದ್ದು ಈಗಿನ ಇದಕ್ಕೆ ಮಾಹಿತಿ ಒಂದು ತಂತ್ರಜ್ಞಾನ ಏನಿದೆ, ಇಂಟರ್ನೆಟ್ನಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ಸಿಗುತ್ತೆ. ಅಫೋರ್ಡಬಿಲಿಟಿ ಆಗಿರ್ಬೋದು ಅಥವಾ ಯಾವ ಪ್ರದೇಶದಿಂದ ಬರ್ತಾರೆ ಅನ್ನೋದು ಅಷ್ಟಾಗಿ ಮ್ಯಾಟ್ರ್ ಆಗೋಲ್ಲ. ಸೊ ನಾವು ಹೇಗೆ ಉಪಯೋಗಿಸ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಷ್ಟು ಹೇಳಲಿಕ್ಕೆ ಇಷ್ಟ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.